ನಮ್ಮ ಶರೀರವನ್ನು ನೆತ್ತಿಯ ಭಾಗದಿಂದ ಹಿಡಿದು ಕಾಲಿನ ಬೆಳವರೆಗೆ ಎಲ್ಲ ಅವಯವಗಳನ್ನು ಹಗೂರಗೊಳಿಸುತ್ತಾ ವಿಶ್ರಾಂತಿ ನೀಡುತ್ತಾ ಹೋಗೋಣ. ನೆತ್ತಿಯ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ, ತಲೆ ಹಿಂಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ, ಮುಖದ ಅವಯವಗಳನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ, ಕುತ್ತಿಗೆಯ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ, ಕೈಗಳು ಕೈ ಬೆರಳುಗಳನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ, ಎದೆ ಹೊಟ್ಟೆಯ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ, ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗ, ಸೊಂಟದ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ, ತೊಡೆಯ ಸ್ನಾಯುಗಳು, ತೊಡೆ ಹಿಂಭಾಗ, ಮೊಣಕಾಲು ಚಿಪ್ಪಗಳು, ಮೀನಖಂಡಗಳು, ಹಿಮ್ಮಡಿ, ಗಂಟುಗಳು, ಮುಂಗಾಲು, ಅಂಗಾಲು, ಕಾಲಿನ ಬೆರಳನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ಹೀಗೆ ನಿಮ್ಮ ಸಂಪೂರ್ಣ ಶರೀರವನ್ನು ನೆತ್ತಿಯ ಭಾಗದಿಂದ ಹಿಡಿದು ಕಾಲಿನ ಬೆರಳುವರೆಗೂ ಹಗೂರಗೊಳಿಸಿದ್ದೀರಾ. ಪ್ರತಿಯೊಂದು ಅವಯವಗಳನ್ನು ನಿಮ್ಮ ಶರೀರದ ನೆತ್ತಿಯ ಭಾಗದಿಂದ ಹಿಡಿದು ಕಾಲಿನ ಬೆರಳುವರೆಗೂ ಗುರುತಿಸಿಕೊಳ್ಳುತ್ತಾ ವಿಶ್ರಾಂತಿ ನೀಡುತ್ತಾ ಹೋಗಿ. ಈ ವಿಶ್ರಾಂತಿಯ ಸ್ಥಿತಿಯನ್ನು ಆನಂದಿಸಿರಿ. ನಿಮ್ಮ ಶರೀರ ಸಂಪೂರ್ಣವಾಗಿ ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದಿದೆ. ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ನಾನು ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ 5-6 ಸಾರಿ ಹೇಳ್ಕೊಳ್ಳಿ. ನಾನು ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ 5-6 ಸಾರಿ ಹೇಳ್ಕೊಳ್ಳಿ. ನಿಮ್ಮ ಶರೀರ ಮತ್ತು ಮನಸ್ಸು ಸಂಪೂರ್ಣವಾಗಿ ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದಿದೆ. ಹೊಸ ಲವಲವಿಕೆ, ಹೊಸ ಚೈತನ್ಯ, ಹೊಸ ಉತ್ಸಾಹವನ್ನು ಪಡೆದುಕೊಂಡಿದೆ. ಸಾವಕಾಶವಾಗಿ ನಿಮ್ಮ ಗಮನವನ್ನು ಹೊರಗಿನ ಜಗತ್ತಿನ ಸಂಪರ್ಕಕ್ಕೆ ತರೋಣ. ಪರಿಸರದಲ್ಲಾಗ್ತಕ್ಕಂಥ ಶಬ್ದಗಳ ಆಲಿಸ್ರಿ. ಹಕ್ಕಿಗಳ ಚಿಲಿಪಿಲಿಯ ಶಬ್ದ ಹಾಗೂ ಇನ್ನಿತರ ಶಬ್ದ ಆಲಿಸ್ರಿ.